ಸರ್ ಯಾವ ಇಲಾಖೆ ಗಾಡಿ ಸರ್ ಇದು? ಜಂಗಲ್ ಲಾಡ್ಜಸ್ಸಾ? ಯಾರು ಅಧಿಕಾರಿ ಇರೋದು? ಕಳಿಸಿರೋದು ಯಾರು ಗಾಡಿ? ನಾವೇ ಮ್ಯಾನೇಜರ್. ಅಲ್ಲ ನಿಮಗೇನು ಐ ಡಿ ಕಾರ್ಡ್ ಏನಿರಲ್ಲ? ಜಂಗಲ್ ಲಾಡ್ಜಸ್ ಅಂತ ಹೆಂಗೆ ಗೊತ್ತಾಗುತ್ತೆ? ನೀವು ಅಧಿಕಾರಿ ಅಂತ ಹೆಂಗೆ ಗೊತ್ತಾಗುತ್ತೆ? ಇದು ಇಲ್ಲಿರೋದಲ್ಲ ಭದ್ರಾ ಹತ್ರ? ಹೌದೌದು. ಓಕೆ, ಇದು ಲ್ಯಾಂಪ್ ಯಾಕೆ ಹಾಕಿದ್ದೀರಾ? ಇದೇನಕ್ಕೆ ಹಾಕ್ಸಿದ್ರಿ ಇದು? ಅವಾಗಿಂದ ಇದೆ ಹಾಂ, ಅದು ತಗ್ಸ್ಬೇಕ್ರಿ ಅದು. ಹಾಂ, ಆರ್ ಟಿ ಅವ್ರಿಗೆ ಒಂದು ದೂರು ಕೊಡೋಣ. ಅದು ತಗ್ಸ್ಲಿಲ್ಲ ಅಂದರೆ ಅದಕ್ಕೇನು ಕ್ರಮ ಇದೆ? ಅದು ನಿಮಗೆ ಪರ್ಮಿಟ್ ಇಲ್ಲ. ಅದು ಪರ್ಮಿಟ್ ಇದೆ ಅದು? ಹಾಂ, ಪರ್ಮಿಟ್ ಇಲ್ಲ. ಅದು ಫಾರೆಸ್ಟ್ ಅಂದ್ಕೂಡಲೇ ಅದು ಇದು ಸ್ವತ್ತಲ್ಲ. ಅದು ನೀವು ರೂಲ್ಸ್ ಫಾಲೋ ಮಾಡಬೇಕು. ಅದು ತಗ್ಸ್ಬೇಕು. ಅದು ಹಾಂ, ವಿಡಿಯೋ ಆಗಿದೆ. ಅದು ತಗ್ಸ್ಬೇಕು. ಸರಿ, ಹೊರಡ್ರಿ, ದೂರು ಕೊಡ್ತೀವಿ. ಫಾರೆಸ್ಟ್ ಇದೆ, ಜಂಗಲ್ ರೆಸಾರ್ಟ್ ಅಂತ. ಅಲ್ಲ ಇವರು ಯಾವುದು? ನಾವು ಪಬ್ಲಿಕ್ಕು ಹಾಂ, ಪಬ್ಲಿಕ್ಕೆ. ಸರಿ. ಡ್ರೈವರ್ಸ್ ಯೂನಿಫಾರ್ಮ್ ಇರಲ್ವಾ ಡಿಪಾರ್ಟ್ಮೆಂಟಲ್ಲಿ? ಹಾಂ, 2 months ಆದ್ರೂ ಸಪ್ಲೈ ಯಾರು? ಹಾಂ, ಅಟ್ಲೀಸ್ಟ್ ಐ ಡಿ ಕಾರ್ಡ್ ಆದ್ರೂ ಆಚೆ ಹಾಕ್ಬೇಕಲ್ವಾ ನೀವು? ಅಲ್ಲ ಇದನ್ನ ನಿಮ್ಮ ಮೇಲಧಿಕಾರಿ ನಂಬರ್ ಕೊಡ್ರಿ. ಮೇಲಧಿಕಾರಿ ನಂಬರ್ ಕೊಡ್ರಿ. ನಂಬರ್ ಹಂಗೆ ಎಂಟ್ರಿ ಮಾಡ್ಕೊಳ್ರಿ. ಅವರಿಗೆ ಕೇಳೋಣ. ಆಮೇಲೆ ವಸ್ತುಗಳನ್ನ ತಗೊಂಡೋಗಕ್ಕೆ ಪರ್ಮಿಷನ್ ಇದೆಯಾ ಗಾಡಿಗಳಲ್ಲಿ? ಅಲ್ಲ, ರೆಸಾರ್ಟ್ಗೆ ಇರಲಿ, ಅದು ತೊಗೊಂಡೋಗ್ಲಿ. ಕೇಳ್ತಾ ಇದ್ದೀವಿ. ಬೆಲ್ಟ್ ಹಾಕೊಳ್ಳಪ್ಪ. ನೋಡಿ, ಸಾರ್ವಜನಿಕರು ಬೆಲ್ಟ್ ಹಾಕೊಳ್ಳಿ ಅಂದ್ರೆ ಇದು ವಾದ ಮಾಡ್ತಾರಂತ ಡ್ರೈವರ್ಗಳು. ಮೊದಲೇ ಯೂನಿಫಾರ್ಮ್ ಇಲ್ಲ, ಅದರಲ್ಲೂ ಬೆಲ್ಟ್ ಇಲ್ಲ. ಬೆಲ್ಟ್ ಹಾಕೊಳ್ಳಿ ಅಂದ್ರೆ ದುರಾಂಕಾರದಲ್ಲಿ ಡ್ರೈವರ್ಗಳು ಮಾತಾಡೋಂತ ರೀತಿಗಳು ಇವೆಲ್ಲ. ಪಬ್ಲಿಕ್ ಅವ್ರು ಕೇಳ್ತಾ ಇದೀವಿ. ಬೇರೆಯವ್ರು ಅಧಿಕಾರಿಗಳು ಲೈಸೆನ್ಸ್ ಇದೆ, ಎಷ್ಟು ದಿವಸ ಡಿ ಎಲ್ ತೋರಿಸ್ರಿ. ಇರ್ಲಿ, ಇದು ಡಿ ಎಲ್ ಆಮೇಲೆ ಡಾಕ್ಯುಮೆಂಟ್ಸ್ ನೋಡ್ರಿ. ಡಿ ಎಲ್ ತೋರಿಸ್ರಿ ಅಣ್ಣ. ಓಕೆ, ಇದ್ರದ್ದು ಗಾಡಿ ಆರ್ಸಿದು ಇನ್ಸೂರೆನ್ಸ್ ಇದೆಯಾ? ಇನ್ಶೂರೆನ್ಸ್ ಎಲ್ಲ ಇದೆ. ನಂಬರ್ ಆರ್ ಟಿ ಓದಲ್ಲ ಹಾಕಿ ತಕ್ಕೊಂಡ್ರು ಬರುತ್ತೆ. ಆರ್ ಟಿ ಓಲ್ ಅಲ್ಲ, ನಿಮ್ ಗಾಡಿಯಲ್ಲಿ ಇರ್ಬೇಕದು. ನೀವು ನಮ್ಗೆ ಹೇಳೋದಲ್ಲ, ನಮ್ಗೆ ಗೊತ್ತಿರುತ್ತೆ. ಅಲ್ಲ, ಇದ್ರೆ ತೋರಿಸಿ. ಗಾಡಿಯಲ್ಲಿ ಇದೆಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ರಿ. ತೋರಿಸ್ರಿ, ಏನು ತೊಂದರೆ ಇಲ್ಲ. ಇದು ಪಬ್ಲಿಕ್ಕಿಗೆ. ಹಾಂ, ಹಾಕೊಳ್ಳಿ ಇಲ್ಲೇ ಸೈಡಿಗೆ. ಇವರು ಲ್ಯಾಂಪ್, ಇವು ಏನು ಫಾಗ್ ಲ್ಯಾಂಪ್ ಅಡ್ಜಸ್ಟ್ಮೆಂಟು ಡಿ ಎಲ್ ಇದೆ. ಸೈಡಿಗೆ ಹಾಕೊಳ್ರಿ ಹಿಂಗೆ. ಹಾಂ ಹಾಂ, ಹಿಂಗೆ ಹೋಗ್ತದೇನೆ ಕಳ್ಳ.